ಹಿರೇಮಗಳೂರಿನ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಕನ್ನಡದ ಪಂಡಿತ ಕಣ್ಣನ್ಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ನೋಟಿಸ್ ಅನ್ನ ನೀಡಿದೆ. ಇದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ. ಹಿರೇಮಗಳೂರು ಕಣ್ಣನ್ ಅಂತಿದ್ದ ಹಾಗೆ ಥಟ್ಟಂತ ನೆನಪಾಗುವುದು ಅವರ ಕನ್ನಡದ ಮಂತ್ರಗಳು. ಚಿಕ್ಕಮಗಳೂರಿನ ಹೊರವಲಯದಲ್ಲಿರುವಂತಹ ಹಿರೇಮಗಳೂರಿನ ಕೋದಂಡರಾಮನ ದೇವಸ್ಥಾನದಲ್ಲಿ ಪ್ರಮುಖ ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕಣ್ಣನ್ ಮಾಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಅವರಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಸಂಬಳವನ್ನ ವಾಪಸ್ ಮಾಡುವಂತೆ ನೋಟಿಸ್ ನೀಡಿದ್ದಾರೆ. ಹಿರೇಮಗಳೂರು ಕಣ್ಣನ್ ಅವರ ಖಾತೆಗೆ ಪ್ರತಿ ತಿಂಗಳು 7,500 ರೂಪಾಯಿ ಜಮೆ ಆಗ್ತಾ ಇತ್ತು. ಇದೀಗ 7,500 ರೂಪಾಯಿ ಸಂಬಳದಲ್ಲಿ 4,500 ರೂಪಾಯಿ ವಾಪಸ್ ನೀಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಣ್ಣನ್ ಅವರು ಕಳೆದ 50 ವರ್ಷಗಳಿಂದ ದೇವಾಲಯದ ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದೀಗ ಪ್ರತಿ ತಿಂಗಳು ಬರ್ತಾ ಇದ್ದ ಸಂಬಳವನ್ನ ಜಿಲ್ಲಾಡಳಿತ ತಡೆ ಹಿಡಿದಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ನೀಡಿರುವಂತಹ ನೋಟಿಸ್ ಕಂಡು ಕಣ್ಣನ್ ಅವರು ನೋಟಿಸ್ ನೋಡಿ ಆತಂಕಕ್ಕೆ ಒಳಗಾಗಿದ್ರು ಅಂತ ಹೇಳಲಾಗಿದೆ. ಆದರೆ ನಿಮ್ಮ ರಿಯಲ್ ಬೆಂಗಳೂರು ಪಕ್ಕಾ ಮಾಹಿತಿಯನ್ನ ನೀಡ್ತಾ ಇದೆ. ಇಲ್ಲಿ ನೋಟಿಸ್ ಅನ್ನ ನೀವು ನೋಡಲೇಬೇಕು. ಇದರಲ್ಲಿ ಸಂಬಳವನ್ನ ಕೇಳಲಾಗಿಲ್ಲ, ಹೆಚ್ಚುವರಿ ಹಣವನ್ನ ನೀಡಲಾಗಿದ್ದು ಅದನ್ನ ವಾಪಸ್ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ನಿಗದಿತ ಮೊತ್ತಕ್ಕಿಂತ ಜಾಸ್ತಿ ಹಣವನ್ನ ತಸ್ತೀಕು ರೂಪದಲ್ಲಿ ಸಂದಾಯ ಮಾಡಿದ್ದಾರೆ. ಈಗ ಇಲಾಖೆಯ ಗಮನಕ್ಕೆ ಇದು ಬಂದಿದ್ದು ಆ ಹಣವನ್ನ ಮರುಪಾವತಿ ಮಾಡೋದಕ್ಕೆ ನೋಟಿಸ್ ಅನ್ನ ನೀಡಿದ್ದಾರೆಯೇ ಹೊರತು ಅರ್ಚಕರ ಸಂಬಳದ ಬಗ್ಗೆ ಉಲ್ಲೇಖವಿಲ್ಲ. ಒಟ್ನಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ಇಲಾಖೆ ಕಣ್ಮುಚ್ಚಿ ಮಲಗಿತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೊಡೋ ದುಡ್ಡನ್ನೇ ಸರಿಯಾದ ಸಮಯದಲ್ಲಿ ಕೊಡಲಾಗದ ಮುಜರಾಯಿ ಇಲಾಖೆ ಹೇಗೆ ಹೆಚ್ಚು ಹಣವನ್ನು ಹಾಕಿತು ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.